ನಮಸ್ಕಾರ ವೀಕ್ಷಕರೇ, ಸದಾ ಆರೋಗ್ಯವಾಗಿರಲು ಈ 15 ಅಭ್ಯಾಸಗಳನ್ನ ರೂಢಿಸಿಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಆರಂಭಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರು, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ. ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಎನ್ನುವುದನ್ನ ಎಲ್ಲರೂ ಬಲ್ಲರು. ಅದಕ್ಕಿಂತ ಸಂಪತ್ತು ಬೇರೊಂದಿಲ್ಲ. ಇನ್ನ ಆರೋಗ್ಯ ಕೆಟ್ಟಾಗಲೇ ಅದರ ಬೆಲೆ ಗೊತ್ತಾಗುವುದು. ಹಾಗಾಗಿ ಆರೋಗ್ಯ ಕೆಡಿಸಿಕೊಂಡು ಹಣ ವ್ಯರ್ಥ ಮಾಡಿಕೊಳ್ಳುವ ಬದಲು ಕೆಲ ಅಭ್ಯಾಸಗಳನ್ನ ಅಳವಡಿಸಿಕೊಂಡರೆ ಒಳ್ಳೆಯದು. ಹಾಗಾಗಿ ಆರೋಗ್ಯ ಜೀವನ ಶೈಲಿ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಗೆ ಕೆಲವೊಂದು ಟಿಪ್ಸ್ ಗಳನ್ನ ಕೊಡುತ್ತಿದ್ದೇವೆ. ಸ್ನೇಹಿತರೆ, ಇವುಗಳನ್ನ ಸಾಧ್ಯವಾದಷ್ಟು ಪಾಲಿಸಿ. ಮೊದಲನೆಯದಾಗಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1-2 ಲೋಟ ಬಿಸಿ ನೀರು ಕುಡಿಯುವುದನ್ನ ಅಭ್ಯಾಸ ಮಾಡಿಕೊಳ್ಳಿ. ಇದು ಶರೀರದಲ್ಲಿರುವ ಟಾಕ್ಸಿಕ್ ಅಂಶಗಳನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಇನ್ನು ಟಾಕ್ಸಿಕ್ ಅಂಶವೆಂದರೆ ವಿಷಕಾರಿ ಅಂಶಗಳನ್ನ ಹೊರಹಾಕಲು ನಮಗೆ ಇದು ಸಹಾಯ ಮಾಡುತ್ತದೆ. ಈ ರೀತಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಇದು ಕರುಳನ್ನ ಕ್ಲೀನ್ ಮಾಡುವುದು ಮಾತ್ರವಲ್ಲದೆ, ಈ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳುವುದರಿಂದ ನಿಮ್ಮ ಪಚನ ಕ್ರಿಯೆಗೆ ಸಂಬಂಧಿಸಿದ ಅಂಗಗಳು ಸ್ವಚ್ಛವಾಗುತ್ತವೆ. ಇನ್ನ ಎರಡನೆಯದಾಗಿ, ರಾತ್ರಿಯ ವೇಳೆ ಎಣ್ಣೆಯಲ್ಲಿ ಕರಿದ ಅಥವಾ ಅತಿ ಹೆಚ್ಚು ಮಸಾಲೆ ಬಳಸಿ ಮಾಡಿದ ಆಹಾರ ಪದಾರ್ಥಗಳ ಸೇವನೆಯನ್ನ ಆದಷ್ಟು ಕಡಿಮೆ ಮಾಡಿ. ಇನ್ನ ಮೂರನೆಯದಾಗಿ, ಆಹಾರದಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುವುದು ಬಹಳ ಮುಖ್ಯ. ಹಾಗಾಗಿ ನೀವು ಪ್ರತಿದಿನವೂ ಕೂಡ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶಯುಕ್ತ ಪದಾರ್ಥಗಳು ಇದೆಯೋ ಎನ್ನುವುದನ್ನ ಪರಿಶೀಲಿಸಿ ಪ್ರೋಟೀನ್ ಸಹಿತ ಆಹಾರಗಳನ್ನ ಸೇವಿಸಿ. ಇನ್ನ ಮುಖ್ಯವಾಗಿ ಊಟ ಮಾಡುವುದಕ್ಕೂ ಕೂಡ ಒಂದು ಪದ್ಧತಿ ಇದೆ. ಊಟ ಮಾಡುವಾಗ ಸಮಾಧಾನವಾಗಿ ತಾಳ್ಮೆಯಿಂದ ಊಟ ಮಾಡಬೇಕು. ಸಿಟ್ಟಿನಲ್ಲಿ, ಕೋಪದಲ್ಲಿ ಊಟ ಮಾಡಬಾರದು. ಮೊಬೈಲ್ ಬಳಕೆ ಅಥವಾ ಟಿವಿ ನೋಡುತ್ತಾ ಊಟ ಮಾಡುವ ಅಭ್ಯಾಸ ಬಿಟ್ಟು ಬಿಡಿ. ಇನ್ನ ಹಾಗೆ ಅತಿ ಹೆಚ್ಚು ಹುಳಿ ಪದಾರ್ಥಗಳ ಸೇವನೆ ದೇಹಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಿಧಾನವಾಗಿ ಇದನ್ನ ಕಡಿಮೆ ಮಾಡಿಕೊಳ್ಳಿ. ಇನ್ನ ನಿಮ್ಮ ಪ್ರತಿದಿನದ ಆಹಾರದಲ್ಲಿ ಹಸಿರು ತರಕಾರಿಗಳನ್ನ ಹಾಗೆ ಸೊಪ್ಪುಗಳನ್ನ ಸೇವನೆ ಮಾಡಬೇಕು. ಇನ್ನ ಅದಿಲ್ಲದಿದ್ದರೂ ಕೂಡ ದಿನಕ್ಕೆ ಯಾವುದಾದರೂ ಒಂದು ಹಣ್ಣನ್ನಾದರೂ ಸೇವನೆ ಮಾಡಬೇಕು. ಹಾಗೆ ಮಲಗುವ ಕೋಣೆಯಲ್ಲಿ ಒಂದು ಕಿಟಕಿ ಇರಲೇಬೇಕು. ಶುದ್ಧವಾದ ಗಾಳಿ ಬರುವ ಹಾಗೆ ಹಾಗೂ ಸ್ವಲ್ಪ ಬೆಳಕಿರುವ ಕೋಣೆಯಲ್ಲಿ ಮಲಗುವ ಅಭ್ಯಾಸ ರೂಢಿಸಿಕೊಳ್ಳಿ. ಇನ್ನ ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು. ಯಾವಾಗಲೂ ಒತ್ತಡದಿಂದ ಕೂಡಿದ ಜೀವನ ಶೈಲಿಯಲ್ಲಿ ಬದುಕಬಾರದು. ಹಾಗೆ ಒಬ್ಬ ಮನುಷ್ಯ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ನಿದ್ರೆಯನ್ನ ಮಾಡಬೇಕು. ಇದಕ್ಕಿಂತ ನಿದ್ದೆ ಕಡಿಮೆಯಾದರೂ ಅಥವಾ ಹೆಚ್ಚಾದರೂ ಕೂಡ ಅದು ಆರೋಗ್ಯಕ್ಕೆ ಹಾನಿಕರ. ಇನ್ನ ನಾವು ತಿನ್ನುವ ಆಹಾರವನ್ನ ಚೆನ್ನಾಗಿ ಅಗಿದು ತಿನ್ನಬೇಕು. ಇನ್ನ ಆದಷ್ಟು ಮನೆಯಲ್ಲಿ ಮಾಡಿದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ. ಹೊರಗಿನ ತಿಂಡಿ ಅಥವಾ ಬೇಕರಿ ತಿಂಡಿಗಳ ಸೇವನೆ ಕಡಿಮೆ ಮಾಡಿ. ಇನ್ನ ಅದೇ ರೀತಿ ಫಾಸ್ಟ್ ಫುಡ್ ಗಳ ಸೇವನೆ ನಾವು ಎಷ್ಟು ಕಡಿಮೆ ಮಾಡುತ್ತೇವೋ ಅದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಇನ್ನ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಕೂಡ ಒಂದು ಒಳ್ಳೆಯ ಅಭ್ಯಾಸ. ಇದನ್ನ ರೂಢಿ ಮಾಡಿಕೊಳ್ಳಿ. ಹೊತ್ತಲದ ಹೊತ್ತಿನಲ್ಲಿ ಇಷ್ಟ ಬಂದ ಸಮಯಕ್ಕೆ ತಿನ್ನುವುದರಿಂದ ಅದು ಕೂಡ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹಾಗಾಗಿ ಈ ಅಭ್ಯಾಸ ಬಿಟ್ಟು ಬಿಡಿ. ಇನ್ನ ಅದೇ ರೀತಿ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನ ಸೇವಿಸಬಾರದು. ಇನ್ನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಮೆಡಿಕಲ್ಗೆ ಹೋಗಿ ಮಾತ್ರೆಯನ್ನ ತೆಗೆದುಕೊಂಡು ಸೇವಿಸುವ ದುರಭ್ಯಾಸವನ್ನ ಬಿಟ್ಟು ಬಿಡಬೇಕು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಹಲ್ಲುಜ್ಜುವ ಅಭ್ಯಾಸ ಮಾಡಿಕೊಳ್ಳಿ. ದಿನಕ್ಕೆ 2 ಬಾರಿ ಹಲ್ಲು ಉಜ್ಜುವುದು ಹಲ್ಲುಗಳ ಆರೋಗ್ಯಕ್ಕೆ ಹಾಗೂ ದೇಹದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನ ಉಪ್ಪಿನಕಾಯಿ ತಿನ್ನುವ ಅಭ್ಯಾಸ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಉಪ್ಪಿನಕಾಯಿ ಬಳಕೆ ಕಡಿಮೆ ಮಾಡಿ. ಇಲ್ಲವಾದರೆ ಪೂರ್ತಿಯಾಗಿ ಬಿಟ್ಟು ಬಿಡಿ. ಸ್ನೇಹಿತರೆ, ನಾನು ನೀಡಿರುವ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಇಂಥದ್ದೇ ಇನ್ನೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಶುಭ ದಿನ.